ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನಿವಾಗ ಎಲ್ಲಿದ್ದೀನಪ್ಪ ಅಂದರೆ ಟೆಂಪಲ್ ಮಿಲ್ಸ್. ಏನಿದು ಟೆಂಪಲ್ ಮಿಲ್ಸು? ನಾವು ಯಾವುದೇ ಒಂದು ವಿಡಿಯೋ ಮಾಡಿದ್ರು ವಿಶೇಷತೆ ಇರುತ್ತೆ. ಯಾವುದೇ ಒಂದು ಮಿಲ್ಸ್ ಮಾಡಿದ್ರು ವಿಶೇಷತೆ ಇರುತ್ತೆ. ಒಂದು ಕಡೆ ಫ್ರೀ ಫುಡ್ ಆಗಿರ್ಬೋದು ಅಥವಾ ಕಡಿಮೆ ಪ್ರೈಸಲ್ಲಿ ಫುಡ್ ಆಗಿರ್ಬೋದು, ಈ ಥರದ ವಿಶೇಷವಾಗಿರ್ತಕ್ಕಂಥದ್ದೇ ನಾವು ತೋರಿಸೋದು. ಸೊ ಇಲ್ಲಿ ವಿಶೇಷತೆ ಇದೆ ಏನಪ್ಪ ಅಂತಂದರೆ, ಇಲ್ಲಿ ಒಂದು ಬಂದಂಥವ್ರಿಗೆ ಕೂರಿಸಿ ಮದುವೆ ಮನೆಗಳಲ್ಲಿ ಮತ್ತು ಫಂಕ್ಷನ್ಗಳಲ್ಲಿ ಹೇಗೆ ಊಟ ಇರ್ತಾರೋ ಅದೇ ಥರ ಕೂರಿಸ್ತಾರೆ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ನೀವು ದೇವಸ್ಥಾನಗಳಲ್ಲಿ ಊಟ ಮಾಡುವಾಗ ನಿಮಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿದೇ ಅಡುಗೆ ರುಚಿಯಾದಂಥ ಅಡುಗೆ ಮಾಡಿರ್ತಾರೆ. ಸೊ ಅದೇ ಥರ ಈ ಟೆಂಪಲ್ ಮಿಲ್ಸಲ್ಲಿ ಯಾವುದೇ ರೀತಿ ಈರುಳ್ಳಿ ಮತ್ತು ಆನಿಯನ್ ಏನಂತ ಕರಿತೀವಿ, ಆನಿಯನ್ನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕದಂಗೆ ಅಡುಗೆ ಮಾಡಿ ರುಚಿಯಾಗಿ ಈ ರೀತಿ ಬಾಳೆದಿರಿಯಲ್ಲಿ ಊಟವನ್ನು ಕೊಡ್ತಾರೆ. ಸೊ ಬನ್ನಿ, ಇಲ್ಲಿ ಬಂದಂತಹ ಗ್ರಾಹಕರು ಏನು ಹೇಳ್ತಾರೆ, ಟೇಸ್ಟ್ ಬಗ್ಗೆ ಆಗ್ಬೋದು, ಮತ್ತು ಎಷ್ಟು ಪ್ರೈಸ್ ಇರುತ್ತೆ, ಮತ್ತು ಏನೇನು ವೆರೈಟಿ ಫುಡ್ ಕೊಡ್ತಾರೆ ಎಲ್ಲವನ್ನು ತಿಳ್ಕೊಂಡು ಹೋಗೋಣ. ಮೇಡಮ್ ನಮಸ್ತೆ. ಮೇಡಮ್ ಟೆಂಪಲ್ ಮಿಲ್ಸ್, ಸೊ ಒಂಥರ ಟೆಂಪಲಲ್ಲಿ ಊಟಕ್ಕೆ ಊಟ ಕೊಡ್ತಾರೆ. ಸೊ ಹೇಗಿದೆ ಮೇಡಮ್? ಚೆನ್ನಾಗಿದೆ. ನಾವು ಬರ್ತಾ ಇರ್ತೀವಿ ಆಗಾಗ. ಫಸ್ಟ್ ಟೈಮ್ ರೆಗ್ಯುಲರ್ ಬರ್ತಾ ಇರ್ತೀವಿ, ಆಗಾಗ ಬರ್ತಾ ಇರ್ತೀವಿ. ನಮ್ಮ ಸೊಸೆನಿ ಸಾರಿ ಕರ್ಕೊಂಡಿದ್ದೀವಿ. ಅವ್ರು ಪ್ರೆಗ್ನೆಂಟು, ಇಲ್ಲಿ ಊಟ ಮಾಡಲಿ, ಟೇಸ್ಟ್ ನೋಡಲಿ ಅಂತ ಕರ್ಕೊಂಡಿದ್ದೀವಿ. ಹೆಂಗಿದೆ ಮೇಡಮ್ ಟೇಸ್ಟ್ ಎಲ್ಲ? ಚೆನ್ನಾಗಿದೆ. ಅನ್ಲಿಮಿಟೆಡ್ ರೈಸು ಅನ್ಲಿಮಿಟೆಡ್ ಎಲ್ಲ ಕೊಡ್ತಾರೆ. ಹೌದು, ಬರ್ತಾ ಇರ್ತೀವಿ, ಗೊತ್ತು ಚೆನ್ನಾಗಿದೆ. ಸೊ ಅಂದರೆ ನೀವು ಫಸ್ಟ್ ರೆಗ್ಯುಲರ್ ಬರ್ತಾರೆ? ನಾವು ಬರ್ತಾ ಇರ್ತೀವಿ, ಇವರು ಫಸ್ಟ್ ಟೈಮ್ ಬಂದಿದ್ದೀವಿ. ಅಂದರೆ ಈಗ ನಿಮಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕೋದಿಲ್ಲ, ಸೊ ಆದರೂ ಚೆನ್ನಾಗಿ ಟೇಸ್ಟಲ್ಲಿ ಹೆಂಗೆ ಬರುತ್ತೆ? ಅಡ್ಜಸ್ಟ್ ಮಾಡ್ಕೊತೀವಿ. ಬ್ರಾಹ್ಮಿನ್ಸ್ ಊಟ ಅಲ್ವಾ, ನಮಗೆ ಗೊತ್ತು ಇಲ್ಲಿ ಬ್ರಾಹ್ಮಿನ್ಸ್ ಊಟ ಅಂತ. ಅಡ್ಜಸ್ಟ್ ಮಾಡ್ಕೊಂಡು ಬಟ್ ಚೆನ್ನಾಗಿದೆ ಟೇಸ್ಟ್. ಚೆನ್ನಾಗಿದೆ. ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ. ಸೊ ಫಸ್ಟ್ ಟೈಮ್ ಬಂದಿರೋದು? ಫಸ್ಟ್ ಟೈಮ್ ಬಂದಿದೆ. ಎಲ್ಲಿ ನೋಡ್ಕೊಂಡು ಬಂದ್ರಿ? ನಮ್ಮ ಮಗಳು ಕರ್ಕೊಂಡು ಅಲ್ಲ, ಎಲ್ಲಿ ಗೊತ್ತಾಯ್ತು ಇಲ್ಲಿದೆ ಅಂತ? ಓ, ಶಾಪಿಂಗ್ ಬಂದಾಗ ಇಲ್ಲಿ ನೋಡಿದ್ರೆ ಬಂದ್ರಿ. ಸೊ ಹೆಂಗೆ ಅನಿಸ್ತು ಮೇಡಮ್? ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕದೇ ಇರೋದು ಇಲ್ಲಿ ವಿಶೇಷ. ಒಂಥರ ಟೆಂಪಲಲ್ಲಿ ಹೇಗೆ ಕೊಡ್ತಾರೋ ಊಟ ಆ ಥರ. ಸೊ ನಿಮ್ಗೆ ಇಷ್ಟ ಆಯಿತು ಅದು? ಹಾಂ, ಚೆನ್ನಾಗಿದೆ. ಆ್ಯಕ್ಚುಲಿ ಹಂಗೆ ಇದೆ. ಆ್ಯಕ್ಚುಲಿ ನೀವು ಬ್ರಾಹ್ಮಿಣ್ಸಾ? ಇಲ್ಲ ಆ ಥರ ಏನಿಲ್ಲ, ಬಟ್ ಆದರೂ ನಿಮ್ಗೆ ಇಷ್ಟ ಆಯಿತು? ಚೆನ್ನಾಗಿದೆ. ಆ್ಯಕ್ಚುಲಿ ನಿಮ್ಗೆ ಇಷ್ಟ ಆಯ್ತು? ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ. ಯಾವ ಊರಿಂದ ಬಂದಿರೋದು ನೀವು? ನಾವು ಯಲಹಂಕದಿಂದ ಬಂದಿರೋದು. ಹಾಂ, ಮತ್ತೆ ಶಾಪಿಂಗ್ ಬಂದಾಗೆಲ್ಲ ಬರ್ಬೋದಲ್ಲ ಇಲ್ಲಿ? ಬರ್ತಾ ಇರ್ತೀವಿ, ಆಮೇಲೆ ಬರ್ತೀವಿ. ವಿಜಯಲಕ್ಷ್ಮಿ. ಫಸ್ಟ್ ಟೈಮ್ ಬಂದಿರೋದಾ ಇದಕ್ಕೆ? ಹಾಂ, ಫಸ್ಟ್ ಟೈಮ್. ಹೇಗಿದೆ ಮೇಡಮ್ ಟೇಸ್ಟ್? ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ಎಸ್ಪೆಷಲಿ ಒಂಥರ ಬ್ರಾಹ್ಮಿನ್ ಫುಡ್ ಥರ ಇರುತ್ತೆ. ಹೌದು, ಬೇರೆ ಕಡೆಗಿನ ಇಲ್ಲಿ ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಸರ್ವಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಬಾಳೆ ಎಲೆಯಲ್ಲಿ ಇನ್ನೂ ಚೆನ್ನಾಗಿದೆ. ಸೊ ಒಂದು ಫಂಕ್ಷನಲ್ಲಿ ಊಟ ಮಾಡ್ದಂಗೆ ಆಗುತ್ತಲ್ಲ? ಹೌದು, ನಿಷ್ಕಲ್. ಈಗ ಫಸ್ಟ್ ಟೈಮ್ ಬಂದಿದ್ದೀರಾ? ಯಾರ್ಯಾರು ಫ್ಯಾಮಿಲಿ ಜೊತೆ ಬಂದಿರೋದಾ? ಇಲ್ಲ, ಫ್ರೆಂಡ್ಸ್ಗಳ ಜೊತೆ, ಕೊಲಿಕ್ಕು ಇವರೆಲ್ಲ. ನಮಸ್ತೆ ಸರ್. ನೀವು ಫಸ್ಟ್ ಟೈಮಾ? ಹಾಂ, ಇವ್ರ ಜೊತೆ ಫಸ್ಟ್ ಟೈಮ್. ಯಾರು ಇಲ್ಲಿ ಕರ್ಕೊಂಡ್ಬಂದಿದ್ದೀರಾ? ಇಲ್ಲ, ಹಂಗೆ ಹುಡುಕಿದ್ವಿ, ಆನ್ಲೈನಲ್ಲಿ ರಿವ್ಯೂಸ್ ಚೆನ್ನಾಗಿತ್ತು, ಅದಕ್ಕೆ ಬಂದಿದ್ವಿ. ಹೆಂಗಿದೆ ಈಗ? ಓಕೆ, ರಿವ್ಯೂಸ್ ಚೆನ್ನಾಗಿತ್ತು ಅಂತ ಬಂದರೆ, ಸೊ ಬಂದಮೇಲೆ ಏನು ಅನ್ನಿಸ್ತು? ಏನು ರಿವ್ಯೂಸ್ ಚೆನ್ನಾಗಿತ್ತು ಅಂತ ನೋಡ್ಕೊಂಡು ಬಂದ್ರಲ್ವಾ, ಇಲ್ಲಿ ಬಂದಮೇಲೆ ಏನು ಅನ್ನಿಸ್ತು ಊಟ ಮಾಡಿದ್ಮೇಲೆ? ಇಲ್ಲ, ಚೆನ್ನಾಗಿದೆ. ಆ್ಯಕ್ಚುಲಿ ಸರ್ವಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ ಆ್ಯಂಡ್ ವೆರೈಟೀಸು ಜಾಸ್ತಿ ಇದೆ, ಚೆನ್ನಾಗಿದೆ. ವೆರೈಟೀಸ್ ಜಾಸ್ತಿ ಇದೆ. ಪ್ರೈಸ್ ಎಲ್ಲ ವರ್ತ್ ಅನ್ಸುತ್ತಾ? ಹಾಂ, ಹೌದು. 160ಗೆ ಅಫೋರ್ಡಬಲ್. ಮೇಡಮ್ ನಮಸ್ತೆ. ಮೇಘನಾ. ಓಕೆ, ಫಸ್ಟ್ ಟೈಮ್ ಬಂದಿದ್ದೆ ನೀವು? ಫಸ್ಟ್ ಟೈಮ್. ಓಕೆ, ಟೇಸ್ಟ್ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಗುಡ್. ನಿಮ್ಮ ಫ್ರೆಂಡ್ಸ್ಗೆಲ್ಲ ರೆಕಮೆಂಡ್ ಮಾಡ್ತೀರಾ? ಖಂಡಿತ. ಹೇಗಿದೆ? ಫಸ್ಟ್ ಟೈಮ್ ಬಂದಿರೋದಾ? ಇಲ್ಲ, 5-6 ಸಲ ಬಂದಿದ್ದೀವಿ. ಟೇಸ್ಟ್ ಎಲ್ಲ ಹೇಗಿದೆ? ಟೇಸ್ಟ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸೊ ಅನ್ಲಿಮಿಟೆಡ್ ಫುಡ್ಡು, ಸೊ ಹೊಟ್ಟೆ ತುಂಬ ಊಟ ಮಾಡ್ಕೋಬೋದು. ಹಾಂ, ಇಲ್ಲ, ಥರದ್ದು ಹಾಕ್ತಾರೆ. ದಿನ ಸ್ವೀಟ್ ಬೇರೆ, ಪಾಯಸಮ್ ಚೆನ್ನಾಗಿದೆ. ಏನು ಇಷ್ಟ ಆಗುತ್ತೆ ಇದರಲ್ಲಿ ಅವ್ರು ಕೊಡೋದು? ಇವರು ಕೊಡೋದ್ರಲ್ಲ, ನನಗೆ ಪಾಯಸಮ್ പിന്നെ ಅನ್ನ ಸಾಂಬಾರು. ಮೇಡಮ್ ನಮಸ್ತೆ. ಹಾಂ, ನಮಸ್ತೆ ಸರ್. ಫಸ್ಟ್ ಟೈಮ್ ಬಂದಿರೋದಾ ಅಥವಾ ಮುಂಚೆ ಬಂದಿರೋದಾ? ಇಲ್ಲ ಸರ್, ಅದು 3-4 ಸಲ ಬಂದಿದ್ದೀನಿ. ಚೆನ್ನಾಗಿದೆ. ಹಾಂ, ಊಟ ಚೆನ್ನಾಗಿರುತ್ತೆ. ಬಂದಿದ್ದೀವಿ, ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಷ್ಟು ಇಷ್ಟ ಆಗ್ತಾಯಿಲ್ಲ. ಫಸ್ಟ್ ಒಂದು 2-3 ಸರಿ ಬಂದಿದೆ, ಇಷ್ಟ ಆಗಿತ್ತು. ಬಟ್ ಈ ಸಲ ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ನನಗೆ ಊಟದಲ್ಲಿ. ಪಾಪ ಇವ್ರನ್ನ ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದೀನಿ. ಅವ್ರಿಗೆ ಏನು ಅನಿಸುತ್ತೆ? ಅವ್ರು ಅದನ್ನೇ ಹೇಳ್ತಿದ್ದಾರೆ, ಬೆಳ್ಳುಳ್ಳಿ ಈರುಳ್ಳಿ ಇಲ್ಲ, ಸ್ವಲ್ಪ ಸ್ವೀಟ್ ಅನ್ನಿಸ್ತಾ ಇದೆ ಅಂದರು. ಆ್ಯಕ್ಚುಲಿ ನಾನೊಂದು 2-3 ಸರಿ ಟ್ರೈ ಮಾಡಿದೆ, ತುಂಬ ಇಷ್ಟ ಆಗಿತ್ತು. ಈ ಸರಿ ಅಷ್ಟು ಇಲ್ಲ ಅನ್ನಿಸ್ತಾ ಇದೆ ಟೇಸ್ಟ್. ನೆಕ್ಸ್ಟ್ ಟೈಮ್ ಮೋಸ್ಟ್ಲಿ ನೋಡಿ ಹೇಳ್ಬಿಟ್ಟು ಹೋದರೆ ನೆಕ್ಸ್ಟ್ ಚೇಂಜ್ ಮಾಡ್ಬೋದು. ಇಲ್ಲ, ಅದೆಲ್ಲ ಏನು ಬೇಡ, ಬಟ್ ನನಗೆ ಪರ್ಸ್ನಲಾಗಿ ಇಷ್ಟ ಆಗಲಿಲ್ಲ ಅಂತ ಅಷ್ಟೇ. ಏನೇನು ಬ್ರಾಹ್ಮಿಣ್ಸಾ ಅಥವಾ ಇಲ್ಲ, ನಾರ್ಮಲ್ ಗೌಡಸ್. ನಾನು ಮೇಡಮ್ ಏನೇನು ಕೊಡ್ತಾರೆ? ಎಲ್ಲ ಕುರ್ಬಾಸ್ ನಾವು. ಏನೇನು ಐಟಮ್ ಬರುತ್ತೆ ಮೇಡಮ್? ಏನೇನು ಐಟಮ್ ಕೊಟ್ಟಿದ್ದಾರೆ ಇವತ್ತು? ಇವತ್ತು ರೊಟ್ಟಿ, ಮೇಥಿ ರೊಟ್ಟಿ ಕೊಟ್ಟಿದ್ದಾರೆ, 2 ಥರ ಪಲ್ಯ ಕೊಟ್ಟಿದ್ದಾರೆ. ಒಂದು ಪಲ್ಯ ತುಂಬ ಸ್ವೀಟ್ ಆಗಿಬಿಟ್ಟಿದೆ, ಇನ್ನೊಂದು ಓಕೆ, ಅದು ರೋಟಿಗೆ ಸ್ವಲ್ಪ ಏನೋ ಗ್ರೇವಿ ಕೊಟ್ಟಿದ್ದಾರೆ, ಅದು ಸ್ವಲ್ಪ ಸ್ವೀಟ್ ಇದೆ. ಅನ್ನ ಸಾಂಬಾರು.
ಅವ್ರು ಕೇಳಿ. ಮೇಡಮ್ ನಿಮ್ಮ ಫ್ರೆಂಡ್ಸ್ ಕರ್ಕೊಂಡ್ಬಂದು ಫಸ್ಟ್ ಟೈಮ್ ಹೇಗೆ ಅನಿಸ್ತಾ ಸ್ವಲ್ಪ ಡಿಫ್ರೆಂಟ್ ಅನಿಸ್ತಾ ಇದು? ಸ್ವಲ್ಪ ನನಗೆ ಸ್ವೀಟ್ ಅನ್ನಿಸ್ತು, ಎರಡು ಥರ ಚಪಾತಿ ಕರಿ ಮತ್ತು ಅದು ಒಂದು ಪಲ್ಯ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಬೇರೆದೆಲ್ಲ ಓಕೆ. ನಾನ್ ವೆಜ್ ತಿನ್ನೋರಿಗೆ ಸ್ವಲ್ಪ ಇದು ಸ್ವೀಟ್ ಅನಿಸುತ್ತೆ. ಹೌದು. ಹಾಂ ಸರ್ ನಮಸ್ತೆ. ಏನು ಸರ್ ಮದುವೆ ಮನೆ ಥರ ಊಟ ಆಗ್ತಾಯಿದ್ದೀರಾ? ಯಾವ ಥರ ಕಾನ್ಸೆಪ್ಟ್ ಇದು? ಇದು ಬಾಳೆಲೆ ಊಟ, ಸಾಂಪ್ರದಾಯಿಕ ಬಾಳೆಲೆ ಊಟ. ಅಡುಗೆಗೆ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸೋದಿಲ್ಲ. ನಿಮಗೆ ಕರಾವಳಿ ಸೈಡಲ್ಲಿ ಹೋದರೆ ಎಲ್ಲ ದೇವಸ್ಥಾನಗಳಲ್ಲಿ ಸಾಂಪ್ರದಾಯಿಕ ಊಟ ಸಿಗುತ್ತೆ. ಅಲ್ಲಿ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕುತ್ತೆ. ಹಾಗೆ ನಾವು ಅಡುಗೆಯಲ್ಲಿ ಯಾವುದೇ ರಾಸಾಯನಿಕ ಪದಾರ್ಥಗಳನ್ನು ಯೂಸ್ ಮಾಡೋದಿಲ್ಲ, ಸೋಡಾ ಬಳಸೋದಿಲ್ಲ. ಶುದ್ಧವಾದ ಆಹಾರವನ್ನು ಗ್ರಾಹಕರಿಗೆ ನೀಡಬೇಕಂತ. ಏನೇನು ಐಟಮ್ ಕೊಡ್ತೀರಾ ಸರ್? ಏನೇನು ಐಟಮ್ ಬರುತ್ತೆ ಊಟದಲ್ಲಿ? ಬಾಳೆಲೆ ಊಟದಲ್ಲಿ ಉಪ್ಪಿನಕಾಯಿ, ಕೋಸಂಬರಿ, ಪಲ್ಯ, ಪಾಯಸ, ಹೋಳಿಗೆ, ಆಮೇಲೆ ಪೂರಿ, ಚಪಾತಿ, ಅಕ್ಕಿ ರೊಟ್ಟಿ ಯಾವುದಾದ್ರೂ ಒಂದೊಂದು ದಿನ ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ಅನ್ನ, ಸಾಂಬಾರು, ರಸಮ್ಮು, ಮೊಸರು. ಸರ್ ಇದು ಅನ್ಲಿಮಿಟೆಡ್ ಯಾವುದು ಇರುತ್ತೆ? ಅನ್ಲಿಮಿಟೆಡ್ಡು ಅನ್ನ, ಸಾಂಬಾರು, ರಸಮ್ಮು, ಮೊಸರು ಅನ್ಲಿಮಿಟೆಡ್ ಬರುತ್ತೆ. ಸ್ವೀಟ್ ಲಿಮಿಟೆಡ್ಡು. ಇನ್ನೊಂದು ಸರಿ ಕೇಳಿದರೆ ಪಲ್ಯ ಎಲ್ಲ ಕೊಡ್ತಾರೆ. ಹಾಂ ಓಕೆ. ಇದು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ ಸರ್ ನೀವು ಇದು? ಇದು ಸ್ಟಾರ್ಟ್ ಆಗಿ ಒಂದು 7 ಇಯರ್ಸ್ ಆಯಿತು. 7 ಇಯರ್ಸು. ಓಕೆ. ಇದು ಟೈಮಿಂಗ್ಸ್ ಸರ್? 12ರಿಂದ 4 ಗಂಟೆ ಪ್ರತಿದಿನ, ಮಧ್ಯಾಹ್ನ ಮಾತ್ರ. ಮಧ್ಯಾಹ್ನ ಮಾತ್ರ. ಈ ಆಫರ್ ರೆಗ್ಯುಲರ್ಗೆ ಇರುತ್ತಾ ಇದು ಇಲ್ಲ ಸ್ಪೆಷಲ್ ಅಕೇಶನಲ್ಲಿ ಮಾತ್ರನಾ ಇದು? ಹಬ್ಬಕ್ಕೆ ಸ್ಪೆಷಲ್ ಮೆನುಗಳು ಇರುತ್ತೆ. ಓಕೆ. ಎಲ್ಲ ಹಬ್ಬಕ್ಕೂ ಇರುತ್ತೆ. ಚೌತಿ, ಯುಗಾದಿ, ಸಂಕ್ರಾಂತಿ. ಓಕೆ. ಇದು ಆಫರ್ ಡೈಲಿ ಇರುತ್ತೆ ರೆಗ್ಯುಲರ್? ರೆಗ್ಯುಲರ್. ಬಟ್ ಮೆನು ಮಾತ್ರ ಹಬ್ಬ ಟೈಮಲ್ಲೆಲ್ಲ ಕೆಲವೊಮ್ಮೆ ಚೇಂಜ್ ಚೇಂಜ್ ಆಗುತ್ತೆ. ಪ್ರೈಸು ಚೇಂಜ್ ಆಗುತ್ತೆ ಹಬ್ಬ ಟೈಮಲ್ಲಿ. ಓಕೆ. ಹಬ್ಬದ ಟೈಮಲ್ಲಿ ಏನು ಪ್ರೈಸ್ ಇರುತ್ತೆ ಸರ್ ಅವಾಗ? 250, 300 ಇರುತ್ತೆ. ಮಿನಿಮಲ್ ಡಿಪೆಂಡ್ ಆಗುತ್ತೆ. ವೀಕ್ ಡೇಸಲ್ಲಿ 160 ಇರುತ್ತೆ. ಓಕೆ. ವೀಕೆಂಡಲ್ಲಿ 200 ಇರುತ್ತೆ. ಎಕ್ಸ್ಟ್ರಾ ಐಟಮ್ ಬರುತ್ತೆ. ಏನು ಎಕ್ಸ್ಟ್ರಾ ಐಟಮ್ ಆ್ಯಡ್ ಆಗುತ್ತೆ ಸರ್? ಮಿನರಲ್ ವಾಟರ್ ಒಂದು ಆ್ಯಡ್ ಆಗುತ್ತೆ. ಹಪ್ಪಳ ಬಜ್ಜಿ 2 ಕೊಡ್ತೀವಿ. ಇನ್ನೊಂದು ಸ್ವೀಟ್ ಆ್ಯಡ್ ಆಗುತ್ತೆ, ಬೀಡ ಆ್ಯಡ್ ಆಗುತ್ತೆ. ಓಕೆ. ಇದು ಬೆಳಿಗ್ಗೆ 12 ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ ಅದು ಮಿಡ್ಲಲ್ಲಿ ನಮ್ಗೆ ಬ್ರೇಕ್ ಏನೋ ಇದೆಯಾ? 12 to 4 ಮಾತ್ರ. 12ರಿಂದ 4 ಗಂಟೆ ಮಾತ್ರ. 12ರಿಂದ 4 ಮಾತ್ರ. ಮತ್ತು ನೈಟು? ನೈಟ್ ಇರೋಲ್ಲ, ಕ್ಲೋಸ್ ಇರುತ್ತೆ. ನೈಟ್ ಇರಲ್ಲ? ಇಲ್ಲ. ಓನ್ಲಿ 12ರಿಂದ 4 ಗಂಟೆ ತನಕ 4 ಮಾತ್ರ. ಗಂಟೆ ತನಕ. ರಜಾ ಗಿಜಾನ ಇದೆಯಾ ಸರ್ ಇಲ್ಲಿ? ಎವ್ರಿ ಡೇ ಇದೆ ಸರ್. ಎವ್ರಿ ಡೇ ರಜೆ ಇಲ್ಲ ಸರ್. ಲೊಕೇಶನ್ ಎಲ್ಲಿ ಬರುತ್ತೆ? ಮಲ್ಲೇಶ್ವರಂ ನಿಯರ್ ಪ್ಲೇಯಿಂಗ್ ಗ್ರೌಂಡ್. ಪ್ಲೇ ಗ್ರೌಂಡ್. ಮಿಲ್ಸ್ ಬಿಟ್ಟರೆ ಮತ್ತು ಬೇರೆ ಬೇರೆ ಯಾವ ಥರ ಮಿಲ್ಸ್ ಏನಾರು ಕೊಡ್ತೀರಾ? ಪಾರ್ಸಲ್ ಆ ಥರ ಇದೆ? ಕ್ಯಾರಿಯರ್ ಮೀಲ್ಸ್ ಕೊಡ್ತೀವಿ. ನಿಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ಗಳಾಗಿದ್ದರೆ ನಾವು ಕ್ಯಾರಿಯರ್ 10ರಿಂದ 100 ಊಟ ತನಕನೂ ಸ್ಟೀಲ್ ಕ್ಯಾರಿಯರಲ್ಲಿ ಕೊಡ್ತೀವಿ. ಸೊ ಮಿನಿಮಮ್ 10? ಹೌದು. ಅದು ಸೇಮ್ ರೇಟ್ ಇರುತ್ತೆ. ಇಲ್ಲಿ ಯಾವ ರೇಟ್ ಇರುತ್ತೆ ಅದೇ ರೇಟ್ ಇರುತ್ತೆ. ಓಕೆ. ಕ್ಯಾರಿಯರ್ ಅವ್ರು ತರಬೇಕಾ ನೀವೇ ಕೊಡ್ತೀರಾ ಕ್ಯಾರಿಯರು? ಕ್ಯಾರಿಯರ್ ನಾವೇ ಕೊಡ್ತೀವಿ. ಅದಕ್ಕೆ ಡೆಪಾಸಿಟ್ ಅಮೌಂಟ್ ಅಂತ ತೊಗೊಳ್ತೀವಿ. ಅದನ್ನು ಫಂಕ್ಷನ್ ತಕ್ಷಣ ಕ್ಯಾರಿಯರ್ ವಾಪಸ್ ತಂದು ಕೊಟ್ಟು ಆ ಡೆಪಾಸಿಟ್ ಅಮೌಂಟನ್ನು ರಿಟರ್ನ್ ಮಾಡ್ತೀವಿ. ಓಕೆ. ನೀವೇನಾದ್ರು ಡೆಲಿವರಿ ಏನಾದ್ರು ಕೊಡ್ತೀರಾ? ಇಲ್ಲಲ್ಲ. ಡೆಲಿವರಿ ಜಾಸ್ತಿ ಊಟ ಇದ್ದರೆ ಇಲ್ಲಿ ಆಟೋದರದ ವ್ಯವಸ್ಥೆ ಮಾಡಿ ನಾವೇ ಕಳಿಸ್ತೀವಿ. ಸರ್ವಿಸ್ ಏನಾದ್ರು ಕೊಡ್ತೀರಾ ಅಲ್ಲಿ? ಜಾಸ್ತಿ ಊಟ ಆರ್ಡರ್ ಬೇಕಾದರೂ 300 ಜನ 200 ಜನ ಇದ್ದರೆ ಜಾಸ್ತಿ ಇದ್ದರೆ ಕ್ಯಾಟ್ರಿಂಗ್ ಮಾಡಿ ಕೊಡ್ತೀವಿ ನಾವು. ನೀವೇ ಕ್ಯಾಟ್ರಿಂಗ್ ಮಾಡಿ ಎಲ್ಲ ಮಾಡಿ ಕೊಡ್ತೀರಾ? ಸರ್ವ್ ಮಾಡಿ ಕೊಡ್ತೀವಿ. ಕಡಿಮೆ ಇತ್ತು ಅಂದರೆ ಅವರಿಗೆ ಪಾರ್ಸಲ್ ಅವರಿಗೆ ಪ್ರೈಸ್ ಇದೇ ರೇಟ್ ಆಗುತ್ತೆ, ಚೇಂಜಸ್ ಇರುತ್ತೆ ಅದಕ್ಕೆ? ಕ್ಯಾಟ್ರಿಂಗ್ ಆದರೆ ಪ್ರೈಸ್ ಜಾಸ್ತಿ ವೇರಿಯೇಷನ್ ಆಗುತ್ತೆ. ವೇರಿಯೇಷನ್ ಆಗುತ್ತೆ ಡಿಪೆಂಡ್ ಆಫ್ ಮೆನು ಮೇಲೆ. ಮೆನು ಮೇಲೆ. ಓಕೆ.